ಈ ಒಂದು ಸಮಯದಲ್ಲಿ ನಮಗೆ ಕೊಡಲ್ಪಟ್ಟಂತ ದೇವರ ವಾಕ್ಯದ ಭಾಗವು ರೂತಳ ಪುಸ್ತಕ 2ನೇ ಅಧ್ಯಾಯ ಅದರದ ವಚನ 1ರಿಂದ 3 ವಚನದವರೆಗೂ ಇದರಲ್ಲಿ ಕೊಡಲ್ಪಟ್ಟಿದೆ. ರೂತಳ ಪುಸ್ತಕ 2ನೇ ಅಧ್ಯಾಯ ವಚನ 1ರಿಂದ ಕೆಲವು ವಚನಗಳನ್ನು ಧ್ಯಾನ ಮಾಡೋಣ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ದಿನವು ರೂತಳ ಒಂದು ಚರಿತ್ರೆಯಲ್ಲಿ ನಾವು ನೋಡುವಾಗ ನಿಮ್ಮೆಲ್ಲರಿಗೂ ಕಿರುಪರಿಚಿತವಾಗಿರುವಂತ ಈ ಒಂದು ಪುಸ್ತಕವಾಗಿದೆ. ಇಲ್ಲಿ ನವೋಮಿ ಮತ್ತು ಎಲಿಮೆಲಕನ್ ಅನ್ನುವಂತ ಇಬ್ರು ಗಂಡ ಹೆಂಡತಿ ದೇವರನ್ನು ಆಯ್ದುಕೊಂಡಂತ ಜನಾಂಗದವರು. ಅವರು ಇಸ್ರೇಲ್ ದೇಶದಲ್ಲಿ ಬರ ಬಂದಿರುವುದರಿಂದ ಅವರಿಗೆ ಬದುಕಲಿಕ್ಕೆ ಕಷ್ಟವೆಂಬುದಾಗಿ ಅನಿಸಿದಾಗ ಅವರು ತಮ್ಮ 2 ಮಕ್ಕಳನ್ನು ಕರೆದುಕೊಂಡು ಮೋವಾಬ್ ದೇಶಕ್ಕೆ ಹೋಗ್ತಾರೆ ಪ್ರಿಯರೇ. ಅಲ್ಲಿ ಮೋವಾಬ್ ದೇಶಕ್ಕೆ ಹೋದಾಗ ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಅವರು ಜೀವಿತವನ್ನು ಮಾಡ್ತಾರ. ನಂತರ ಅಲ್ಲಿ ಅವರಿಗೆ ಕೆಲವು ವಿಷಯಗಳಲ್ಲಿ ಕಷ್ಟಗಳು ಬಂದು ತನ್ನ 2 ಗಂಡು ಮಕ್ಕಳನ್ನು ತನ್ನ ಗಂಡನನ್ನು ಕರೆದುಕೊಂಡು ನವೋಮಿ ಅಲ್ಲಿ ಧಿಕ್ಕರಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆಗ 2 ಸೊಸೆಯಂದಿರನ್ನು ಕರೆದುಕೊಂಡು ರೂತ್ ಮತ್ತು ಓರ್ಪ್ ಎಂಬುದಾಗಿ ಅವರ ಹೆಸರು, ಅವರಿಬ್ಬರನ್ನು ಕರೆದುಕೊಂಡು ತನ್ನ ಸ್ವಂತ ದೇಶಕ್ಕೆ ದೇವರು ನನಗೆ ಬಹಳ ಕಷ್ಟವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅಂದುಕೊಂಡು ನನ್ನನ್ನು ಮಾರ ಎಂದು ಕರೆಯಿರಿ ಎಂಬುದಾಗಿ ಕೇಳಲ್ಪಡ್ತಾಳೆ. ಮಾರ ಅಂದ್ರೆ ಕಹಿ ಎಂಬುದಾಗಿ ಅದರ ಅರ್ಥ. ಅಲ್ಲಿ ಕರೆದುಕೊಂಡು ಬರುವಾಗ ಒಬ್ಬ ಸೊಸಿ ಏನ್ ಮಾಡ್ತಾಳಂದ್ರೆ ಆಕೆಗೆ ಮುತ್ತಿಟ್ಟು ಹೊರಟೋಗಿರುವುದನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ನಂತರ ಇನ್ನೊಬ್ಬ ಸೊಸಿ ಒಂದು ಮುಖ್ಯವಾದಂತ ತೀರ್ಮಾನವನ್ನು ತೆಗೆದುಕೊಳ್ತಾಳೆ ಪ್ರಿಯ ರೂತಳು. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನಿನ್ನ ದೇವರು ನನ್ನ ದೇವರು, ನಿನ್ನ ಸ್ವಂತ ಊರು ನನ್ನ ಸ್ವಂತ ಊರು ಎಂಬುದಾಗಿ ಒಂದು ಒಪ್ಪಂದವನ್ನು, ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ತನ್ನ ಸೊಸೆಯನ್ನು ಕರೆದುಕೊಂಡು ಮತ್ತೆ ಆಕೆ ಇಸ್ರೇಲ್ ದೇಶಕ್ಕೆ ಬರ್ತಾಳೆ ಪ್ರಿಯರು. ಇಸ್ರೇಲ್ ದೇಶಕ್ಕೆ ಬಂದಾಗ ಅಲ್ಲಿ ಏನ್ ಮಾಡ್ತಾಳಂದ್ರ ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಾಳೆ. ಇದೇ ವಿಷಯ ಇಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನವೋಮಿಯ ಗಂಡನಾದ ಎಲಿಮೇಲಕನ ಗೋತ್ರದಲ್ಲಿ ಬೋವಜನ್ ಎಂಬ ಒಬ್ಬ ಧನವಂತನಾದ ಸಂಬಂಧಿ ಇದ್ದನು. ಮೋವಾಬ್ಯಳಾದ ರೂತಳು ನವೋಮಿಗೆ, ನಾನು ಹೋಗಿ ಯಾವನು ನನಗೆ ದಯ ತೋರಿಸುವನೋ ಅವನ ಹೊಲದಲ್ಲಿ ಅಕ್ಕಲ ತೆನೆಯನ್ನು ಕೂಡಿಸಿಕೊಂಡು ಬರುವೆನು ಅಂದಳು. ಕ್ರಿಸ್ತನಲ್ಲಿ ಪ್ರಿಯರೇ, ಇದೇ ಈ ಒಂದು ವಾಕ್ಯದ ವಿಷಯವಾಗಿದೆ. ಇಲ್ಲಿ ನೋಡುವಾಗ ಅವರಿಬ್ಬರು ಅತ್ತೆ ಸೊಸೆ ತಮ್ಮ ಸ್ವಂತ ದೇಶಕ್ಕೆ ಬರ್ತಾರ. ಅಲ್ಲಿ ಬಂದಾಗ ಅವ್ರಿಗೆ ಜೀವನ ಮಾಡ್ಲಿಕ್ಕೆ ಅಕ್ಕಲ ತೆನೆಯನ್ನು ಆರಿಸಿಕೊಳ್ಳಿಕ್ಕೆ ಹೋಗ್ತಾಳೆ ಪ್ರಿಯರೇ. ಇಲ್ಲಿ ಧರ್ಮಶಾಸ್ತ್ರದ ನಿಯಮದ ಪ್ರಕಾರವಾಗಿ ಧರ್ಮಶಾಸ್ತ್ರದಲ್ಲಿ ಒಂದು ಕಾನೂನು ಇತ್ತು. ಅಲ್ಲಿ ಏನಂದ್ರ ಧನವಂತರು ಶ್ರೀಮಂತರು ಹೊಲದಲ್ಲಿ ಬೆಳೆದಿರುವಂತದ್ದನ್ನು ಅವರು ಅಕ್ಕಲಾಗಿ ಬಿಡಬೇಕಾಗಿತ್ತು. ಯಾಕೆ ಅಕ್ಕಲಾಗಿ ಬಿಡಬೇಕಾಗಿತ್ತು ಅನ್ನುವಾಗ ಅಲ್ಲಿ ವಿಧವೆಯರಿಗೂ ಮತ್ತು ಬಡವರಿಗೂ ಪರದೇಶದವರಿಗೂ ಅನಾಥರಿಗೂ ಅದು ಉಪಯೋಗವಾಗ್ತಾ ಇತ್ತು ಪ್ರಿಯರೇ. ಅವರು ಕೊಯ್ಯುವಂತ ಆಳುಗಳಿಗೆ ಹೇಳ್ತಾ ಇದ್ರು, ಅಲ್ಲಿ ಕೆಲವು ತೆನೆಗಳನ್ನು, ಕೆಲವು ದವಸ ಧಾನ್ಯಗಳನ್ನು ನೀವು ಬಿಟ್ಟು ಕೊಯ್ಯಬೇಕೆಂಬುದಾಗಿ ಹೇಳಿದ್ರು. ಹೇಳಿರುವಾಗ ಇಲ್ಲಿ ಬೋವಾಜನ ಹೊಲದಲ್ಲಿ ಕೂಡ ಇದೇ ಒಂದು ಸಂಭವಿಸಿತ್ತು. ಆಗ ಇದನ್ನು ಸದುಪಯೋಗವನ್ನು ಪಡೆದುಕೊಂಡಳು ರೂತಳು. ಹಾಗೆ ಬೋವಾಜನು ಆಕೆಯನ್ನು ಮೊದಲೇ ಆತನು ತಿಳಿದುಕೊಂಡಿದ್ದಾನೆ ಆಕೆಯ ವಿಷಯದಲ್ಲಿ. ಈ ರೀತಿಯಾದಂತ ಒಬ್ಬ ಅನಾಥಳಾಗಿರುವಂತ ಸ್ತ್ರೀ, ಅಪರಿಚಯವಾಗಿರುವಂತ ಸ್ತ್ರೀ ತನ್ನ ಹೊಲದಲ್ಲಿರುವುದನ್ನು ಕಂಡು ಕನಿಕರವನ್ನು ತೋರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ 2ನೇದು, ಆಕೆಯನ್ನು ಪೋಷಿಸಿದನು ಆತನು. ಬೋವಜನ ಆಗಿರುವಂತ ಧನವಂತನು ಆಕೆಯನ್ನು ಪೋಷಿಸಿದನು. ಆಳುಗಳಿಗೆ ಹೇಳ್ತಾನೆ, ಆಕೆಗೆ ನೀವು ಕುಡಿಲಿಕ್ಕೆ ನೀರನ್ನು ಕೊಡ್ರಿ, ಮತ್ತೆ ಅಲ್ಲಿ ರೊಟ್ಟಿಯನ್ನು ನೀವು ಆಕೆಗೆ ತಿನ್ಲಿಕ್ಕೆ ಕೊಡ್ರಿ, ಮತ್ತೆ ನೀವು ಕೊಯ್ಯುವಾಗ ಕೆಲವು ಸಿವುಡುಗಳನ್ನು ಆಕೆಗಾಗಿ ಬಿಡ್ರಿ ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಆತನು ವಿಶೇಷವಾಗಿ ಇನ್ನೊಂದು ಕಾರ್ಯವನ್ನು ಆಕೆ ವಿಷಯದಲ್ಲಿ ಮಾಡಿದನು. ಅದು ಏನಂದ್ರೆ ಸಣ್ಣ ಪ್ರಾರ್ಥನೆ ಏನಂದ್ರ, ಯೆಹೋವನು ನಿನ್ನನ್ನು ಆಶೀರ್ವದಿಸಿದನು ಎಂಬುದಾಗಿ. ಬೋವಜನ ಆಕೆಗೆ ಎಲ್ಲವನ್ನು ಸಹಾಯ ಮಾಡಿದ ಮೇಲೆ ಕೊನೆಯದಾಗಿ ಆಕೆಯನ್ನು ಆಶೀರ್ವದಿಸಿದನು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ. ಹಾಗೆ
ಇಲ್ಲಿ ಬೋವಜನು ಧನವಂತನಾಗಿದ್ದನು, ಆಕೆಗೆ ದಯ ತೋರಿಸಿದನು ಮತ್ತು ರೂತಳಿಗೆ ಎಲ್ಲವನ್ನು ಮೊದಲೇ ತಿಳಿದುಕೊಂಡಿದ್ದನು. ಇದು ವಿಷಯವಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಒಬ್ಬ ಅನ್ಯ ಮತದಲ್ಲಿರುವಂತ ಒಬ್ಬ ಸ್ತ್ರೀ ಹಾಗೂ ಬೇರೆ ದೇಶದ ಒಂದು ಸ್ತ್ರೀ ಇಲ್ಲಿ ಏನು ಮಾಡಿದನಂದ್ರೆ ಆಕೆಯನ್ನು ಪೋಷಿಸಿದನು, ಮತ್ತೆ ಆಕೆಯ ಮುಂದಿನ ಒಂದು ಜೀವಿತವನ್ನು ಕೂಡ ಕೊಟ್ಟನು ಆಕೆಗೆ. ಆಕೆಯನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡುವಾಗ ಆಕೆಯನ್ನು ಮದುವೆ ಮಾಡಿಕೊಂಡು ಅಲ್ಲಿ ಸಂತಾನ ಉತ್ಪತ್ತಿಯಾಗಿ ಅದೇ ಸಂತಾನದಿಂದ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಬರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಬೋವಜನ್ ಅಂದರೆ ಯೇಸು ಕ್ರಿಸ್ತನಿಗೆ ಹೋಲಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನು ಕನಿಕರವುಳ್ಳಂತ ಒಬ್ಬ ತಂದೆಯು, ಅನ್ಯ ಮತದಲ್ಲಿರುವಂತ ದೇವರನ್ನು ಅರಿಯದೆ ವಿಗ್ರಹ ಆರಾಧನೆ ಮಾಡುವಂತ ಜನರನ್ನು ಆತನು ಅಕ್ಕರೆಯಿಂದ ಅಪ್ಪಿಕೊಳ್ಳುವಂತವನಾಗಿದ್ದಾನೆ. ಮತ್ತೆ ಎರಡನೇದಾಗಿ ಯೇಸು ಕ್ರಿಸ್ತನು ಅವರನ್ನು ಪೋಷಿಸುವಂತವನಾಗಿದ್ದಾನೆ. ಯೇಸು ಸ್ವಾಮಿ ಅವರು ಹೇಳಿದ್ರು, ನಾನೇ ಜೀವಕರವಾದ ರೊಟ್ಟಿ ತಿನ್ನುವವನಿಗೆ ಅದು ಶಾಶ್ವತವಾಗಿರುವಂತ ಒಂದು ನಿತ್ಯ ಜೀವದ ರೊಟ್ಟಿ ಎಂಬುದಾಗಿ. ಮತ್ತೆ ಆಕೆಯ ದಾಹವನ್ನು ಕೂಡ ತೀರಿಸಿದನು. ಇನ್ನು ಮೇಲೆ ನಿನಗೆ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅವರು ಕೂಡ ಅಲ್ಲಿ ಸಮಯದ ಸ್ತ್ರೀ ವಿಷಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಬೋವಜನಲ್ಲಿರುವಂತ ಗುಣಲಕ್ಷಣಗಳೆಲ್ಲವೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಆತನು ಕೂಡ ಅನ್ಯ ಮತದವರನ್ನು ಅಪ್ಪಿಕೊಂಡು ಇವತ್ತು ಅನೇಕರಿಗೆ ಒಂದು ರಕ್ಷಣೆ ಮಾರ್ಗವನ್ನು, ಏನು ಅರಿಯದೆ ತಿಳಿಯದೆ ಇರುವಂತ ಕುರಿಗಳಂತೆ ಬಳಲಿ ಹೋಗುವಂತ ಜನರಿಗೆ ಯೇಸು ಕ್ರಿಸ್ತನು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಅದು ಮಾತ್ರವಲ್ಲದೆ ಆಕೆಗೆ ಸಮೃದ್ಧಿಯನ್ನು ದಯಪಾಲಿಸಿದನು. ಅಲ್ಲಿ ಜವೆ ಗೋಧಿಯನ್ನು ಕೊಟ್ಟನು, ಮತ್ತೆ ಅಲ್ಲಿ ಸುಮಾರು ಆಕೆಗೆ ಆಹಾರವನ್ನು ಆ ಒಂದು ಬೋವಜನು ಪೋಷಿಸಿದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಒಂದು ಪೋಷಿಸುವಂತ ಒಳ್ಳೆಯ ಪೋಷಕನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇದು ನಮ್ಮ ಜೀವಿತದಲ್ಲಿ ನೋಡುವಾಗ ನಾವು ಕೂಡ ಅರಿಯದೆ ತಿಳಿಯದೆ ಒಂದು ಕಾಲದಲ್ಲಿ ಜೀವಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ನಮ್ಮನ್ನು ಸ್ವಂತ ಒಂದು ಮಕ್ಕಳನ್ನಾಗಿ ಅಪ್ಪ ತಂದೆಯೇ ಅಂತ ಕೂಗುವಂತ ಒಂದು ಭಾಗ್ಯವನ್ನು ದಯಪಾಲಿಸಿದ್ದಾನೆ, ಮತ್ತೆ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಈ ವಿಷಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಈಗ ಬಹಳ ಪ್ರಾಮುಖ್ಯವಾಗಿರುವಂತ ಒಬ್ಬ ವ್ಯಕ್ತಿಯ ಕುರಿತು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಕಿರಪರಿಚಿತವಾಗಿರುವಂತ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ವಿಲಿಯಂ ಕೇರಿ. ಇವರು 1761ರಲ್ಲಿ 1761ರಿಂದ 1834ರವರೆಗೆ ಇವರು ಜೀವಿಸಿದ ಅವಧಿ. ಹಾಗೆ ವಿಲಿಯಂ ಕೇರಿಯು ಒಬ್ಬ ಇಂಗ್ಲಿಷ್ ಕ್ರೈಸ್ತ ಸುವಾರ್ತಿಕನಾದ ಅನುವಾದಕನು ಮತ್ತು ಶಿಕ್ಷಕರಾಗಿದ್ದರು. ಅವರನ್ನು ಹೆಚ್ಚಾಗಿ ಆಧುನಿಕ ಸುವಾರ್ತಿಗಳ ಪಿತಾಮಹ ಎಂದು ಕರೆಯಲ್ಪಡುತ್ತಾ ಇತ್ತು. ಕ್ರೈಸ್ತ ನಂಬಿಕೆಗೆ ಹರಡುವಿಕೆಗೆ ಅವರು ಭಾರತದಲ್ಲಿ ಪ್ರಪಂಚದಾದ್ಯಂತ ಮತ್ತು ಶಾಶ್ವತ ಪರಿಣಾಮವನ್ನು ಬೀರಿತು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಒಬ್ಬ ಚಮ್ಮಾರನು ಅಂದರೆ ಚರ್ಮಕಾರನು, ಹರಿದು ಹೋಗಿರುವಂತ ಚಪ್ಪಲಿಯನ್ನು ಹೊಲಿಯುವಂತ ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನೇ ಬದಲಾಯಿಸಿದನು. ಇದು ಒಂದು ನಮಗೆ ಸವಾಲಾಗಿ ನಾವು ತೆಗೆದುಕೊಳ್ಳಬೇಕಾಗುವಂತ ವಿಷಯವಾಗಿದೆ. ಸಣ್ಣ ಪ್ರಮಾಣದಲ್ಲಿ ಜೀವಿಸಿದಂತ ವ್ಯಕ್ತಿ ಅವರು 1793ರಲ್ಲಿ, ಏಕೆಂದರೆ ವಿಲಿಯಂ ಕೇರಿ ಹುಟ್ಟಿದ್ದು ಕೇವಲ ಪಾದರಾಕ್ಷಿಗಳನ್ನು ಸರಿಪಡಿಸಲು ಅಲ್ಲ, ಬದಲಾಗಿ ಜಗತ್ತನ್ನೇ ಬದಲಾಯಿಸಲು ಅವರು ಹುಟ್ಟಿದರು ಎಂಬುದಾಗಿ ನಾವು ನಂಬಲೇಬೇಕಾಗುವಂತ ವಿಷಯವಾಗಿದೆ. ಅವರು 1793ರಲ್ಲಿ ಕೋಲ್ಕತ್ತಾದಲ್ಲಿ ಭಾರತೀಯ ನೆಲಕ್ಕೆ ಕಾಲಿಟ್ಟರು ಪ್ರಿಯರೇ. ಆ ಒಂದು ಮಿಡ್ಲ್ಯಾಂಡ್ ದೇಶದಲ್ಲಿ ಅವರು ಹುಟ್ಟಿ ಬೆಳೆದರು. ನಂತರ ಸ್ವಾರ್ಥ ಸೇವೆಗಾಗಿ ಅವರು ನಮ್ಮ ಭಾರತ ದೇಶಕ್ಕೆ ಕೋಲ್ಕತ್ತಾ ಎಂಬ ಪ್ರಾಂತಕ್ಕೆ ಬಂದರು. ಅವರು 40 ವರ್ಷಗಳ ಕಾಲ ಈ ನಮ್ಮ ದೇಶದಲ್ಲಿ ಜೀವಿಸಿದರು. 40 ವರ್ಷಗಳ ಕಾಲ ಒಂದು ಸಾರಿ ಬಂದಂತ ವ್ಯಕ್ತಿ ಎಂದೂ ತಿರುಗಿ ತಮ್ಮ ತಾಯ್ನಾಡಿಗೆ ಅವರು ಹೋಗಲೇ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದು ನಿಜವಾದಂತ ಒಂದು ದೊಡ್ಡ ತ್ಯಾಗವಾಗಿದೆ. ಒಂದು ಚರ್ಮಕಾರನು
ಒಂದು ದೊಡ್ಡದಾದಂತ ದೇವರ ವಿಷಯದಲ್ಲಿ ಒಂದು ಸಾಹಸವನ್ನು ಮಾಡಿದನು. ಆಗಿನ ಕಾಲದಲ್ಲಿ ಪ್ರಯಾಣ ಕೂಡ ತುಂಬಾ ಕಷ್ಟಕರವಾಗಿತ್ತು. ಮೇರಿ ಅನ್ನುವಂತ ಒಂದು ಹಡಗನ್ನು ಹತ್ತಿಕೊಂಡು, ಒಂದು ಕಂಪನಿ ಹಡಗನ್ನು ಹತ್ತಿಕೊಂಡು ಮಧ್ಯರಾತ್ರಿಯಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು, ಆತನ ಪತ್ನಿ ಹೆಸರು ಡೋರಾ ಎಂಬುದಾಗಿ, ಆಕೆ ಕೂಡ ಅಷ್ಟು ಆರೋಗ್ಯವಂತಳಾಗಿರ್ತಾ ಇರಲಿಲ್ಲ, ಆಕೆಗೆ ಮಾನಸಿಕ ಒತ್ತಡ ಇತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ರೀತಿಯಾದಂತ ಒಂದು ಕೌಟುಂಬಿಕ ಜೀವಿತದಲ್ಲಿ ಕೂಡ ಅವರು ಬಲಹೀನತೆಯಲ್ಲಿ ಇದ್ರೂ ಕೂಡ ದೇವರ ಒಂದು ವಿಷಯದಲ್ಲಿ ಬಲವಾಗಿ ಮಾರ್ಪಟ್ಟು ಆತನು ನಮ್ಮ ದೇಶಕ್ಕೆ ಬಂದನು. ಅವರು ಎಂದು ಹಿಂತಿರುಗಿ ತಮ್ಮ ದೇಶಕ್ಕೆ ಹೋಗ್ಲೇ ಇಲ್ಲ, ತಮ್ಮ ದೇಶವನ್ನು ನೋಡ್ಲೇ ಇಲ್ಲ ಪ್ರಿಯರೇ. ಕಷ್ಟ ಮತ್ತು ನಷ್ಟಗಳನ್ನು ಗುರುತಿಸಲ್ಪಟ್ಟು ಅವರ ಪ್ರೀತಿಯ ಪತ್ನಿಯು ಕೂಡ ಒಂದು ಮಾನಸಿಕ ಒತ್ತಡಿಗೆ ಒಳಗಾಗಿದ್ದರು. ಮಕ್ಕಳು ಕೂಡ ಅಲ್ಲಿ ಸತ್ತು ಹೋದ್ರು. ಇದೇ ದೇಶದಲ್ಲಿ ಕೆಲವು ವಿಷ ಜ್ವರಗಳು ಬಂದು ಸ್ವಾರ್ಥ ನಿಮಿತ್ತವಾಗಿ ಕಷ್ಟಪಟ್ಟು ಅವರು ಸತ್ತು ಹೋಗಿರುವುದನ್ನು ನಾವು ನೋಡುತ್ತೇವೆ. ಈ ಒಂದು ಪರಿಸ್ಥಿತಿಗಳಲ್ಲಿ ಅವರು ಜಯಭರಿತರಾಗಿ ಜೀವಿಸಿದರು ಮತ್ತು ಪರಿವರ್ತಿಸಿದರು. ಅವರು ಬಾಂಗ್ಲಾ ಅನ್ನುವಂತ ಒಂದು ಭಾಷೆಯಲ್ಲಿ ಸತ್ಯವೇದವನ್ನು ತರ್ಜುಮೆ ಮಾಡಿದರು ಮತ್ತು ಪೂರ್ಣ ಸತ್ಯವೇದವನ್ನು 20 ಭಾಷೆಗಳಿಗೆ ಮತ್ತು ಹೊಸ ಒಡಂಬಡಿಕೆಯನ್ನು 40 ಭಾಷೆಗಳಿಗೆ ಅನುವಾದಿಸಿದರು. ಅವರು ವಾಕ್ಯವನ್ನು ಅಸಂಖ್ಯಾತ ಆತ್ಮಗಳಿಗೆ ಪ್ರವೇಶಿಸುವಂತೆ ಮಾಡಿದರು. ಆಗಿನ ಶತಮಾನಗಳಲ್ಲಿ ಸರಿಯಾದಂತ ಭಾಷೆಯು ಇರ್ತಾ ಇರಲಿಲ್ಲ ನಮ್ಮ ಒಂದು ದೇಶದಲ್ಲಿ. ಈ ರೀತಿಯಾಗಿರುವಂತ ಆಯಾಯ ಕುಲ ಭಾಷೆಗಳಿಗೆ ಒಂದು ಸತ್ಯವೇದವನ್ನು ರಚಿಸಲು ಈ ಒಂದು ವ್ಯಕ್ತಿ ಸಹಾಯವನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಮತ್ತು ಪಾಠ್ಯ ಪುಸ್ತಕಗಳನ್ನು ಕೂಡ ಅವರು ಸಿದ್ಧಪಡಿಸಿದರು. ಅವರು ಅನೇಕ ಒಂದು ಕವನಗಳನ್ನು ಕೂಡ ಅವರು ಪುಸ್ತಕಗಳನ್ನು ಸಹ ಬರೆದರು ಮತ್ತು ಅನೇಕ ಶಾಲೆಗಳು ಮತ್ತು ಅನಾಥಾಶ್ರಮಗಳನ್ನು ಸ್ಥಾಪಿಸಲಾಯಿತು ನಮ್ಮ ದೇಶದಲ್ಲಿ ಸರ್ಕಾರದ ಸಹಾಯದಿಂದ. ಅವರು ಮತ್ತು ವಿಧವೆಯರಿಗೆ ಒಂದು ಧನ ಮತ್ತು ಬಾಲ್ಯ ವಿವಾಹವಂತ ಕ್ರೂರ ಸಾಮಾಜಿಕ ಪದ್ಧತಿಗಳನ್ನು ಏನ್ ಮಾಡಿದ್ರು ಅಂದ್ರೆ ಅದನ್ನು ಬದಲಾಯಿಸಿದರು ಎಂಬುದಾಗಿ, ಅದಕ್ಕಾಗಿ ಅವರು ಹೋರಾಡಿದರು ಮತ್ತು ನಿರ್ಮೂಲನೆಗಾಗಿ ಸಹಾಯ ಮಾಡಿದರು. ಸ್ವಚ್ಛ ಭಾರತಕ್ಕಾಗಿ ಅವರು ಪ್ರಯತ್ನವನ್ನು ಮಾಡಿ ಅದನ್ನು ಸಾಧಿಸಿದರು. ಕತ್ತಲೆಯಲ್ಲಿ ಮುಚ್ಚಿದ ಜೀವನಗಳಿಗೆ ಬೆಳಕನ್ನು ತಂದು ಕೊಟ್ಟಂತ ಮಹಾ ವ್ಯಕ್ತಿ ವಿಲಿಯಂ ಕೇರಿ ಅವರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಆತನ ಒಂದು ಉದ್ದೇಶವನ್ನು ನಾವು ತಿಳಿದುಕೊಳ್ಳುವಾಗ ದೇವರಿಗಾಗಿ ಆತನು ಮಾಡಬೇಕನ್ನುವಂತ ಹಂಬಲ ಅಥವಾ ಚಪಲವು ಆತನಲ್ಲಿತ್ತು ಪ್ರಿಯರೇ. ಈ ಒಂದು ಹಂಬಲದಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಯಾವುದಕ್ಕೂ ಹೆದರ್ಲಿಲ್ಲ. ಅವರು ಚಳಿ, ಗಾಳಿ, ಮಳೆ, ಬಿಸಿಲು, ರೋಗ, ರುಜುವೆಗಳಿಗೆ ಯಾವುದಕ್ಕೂ ಕೂಡ ಆತನು ಬಗ್ಗಲೇ ಇಲ್ಲ ಪ್ರಿಯ. ಪ್ರತಿಯೊಂದನ್ನು ಕೂಡ ಆಸಕ್ತಿಯಿಂದ ಆತನು ಮಾಡ್ತಾ ಇದ್ದಾನೆ ಎಂದು ನಾವು ನೋಡುವಂತವರಾಗಿದ್ದೇವೆ. ಹಗಲಿ ರಾತ್ರಿ ಕೂಡ ಕಷ್ಟಪಟ್ಟು, ರಾತ್ರಿ ಬೆಳಕು ಇರ್ತಾ ಇರಲಿಲ್ಲ, ಬೀದಿ ಬೆಳಕಲ್ಲಿ ಅಥವಾ ಒಂದು ಲ್ಯಾಂಪ್ ಅನ್ನು ಇಟ್ಟುಕೊಂಡು ಸತ್ಯವೇದವನ್ನು ತರ್ಜುಮೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ವಿಲಿಯಂ ಕೇರಿ ಜೀವನದ ಕತೆ. ವಿಲಿಯಂ ಕೇರಿ ಆಗಸ್ಟ್ 17, 1761 ಇಂಗ್ಲೆಂಡ್ ನಾರ್ತ್ ಸೈನರ್ ಪೌಲರಿ ಎಲ್ಲಿ ಅವರು ಜನಿಸಿದರು. ಅವರು ಬಡಗಿಯ ಒಬ್ಬ ಮಗನಾಗಿದ್ದನು. ಒಬ್ಬ ಒಂದು ವ್ಯಕ್ತಿಯ ಬಡಗಿಯ ಮಗನಾಗಿ ಅವರು ಹುಟ್ಟಿದರು ಪ್ರಿಯರೇ. ಮತ್ತು ಅವರ ಕುಟುಂಬಕ್ಕೆ ಹೆಚ್ಚು ಆದಾಯವು ಕೂಡ ಇದ್ದಿರಲಿಲ್ಲ. ಅಲ್ಲಿ ಕ್ಯಾರಿ ಭಾಷೆಗಳು ಮತ್ತು ಧರ್ಮ ಗ್ರಂಥಗಳಲ್ಲಿ ಆರಂಭಿಕ ಆಸಕ್ತಿಯನ್ನು ಅವರು ತೋರಿಸಿದರು. ಅವರು ತಮ್ಮ ಹದಿಹರಿಯದ ವಯಸ್ಸಿನಲ್ಲಿ ಕ್ರೈಸ್ತ ಆದರು ಮತ್ತು ಸ್ವಾರ್ಥ ಸೇವೆ ಸಲ್ಲಿಸುವ ಕರೆಯನ್ನು ಅನುಭವಿಸಿದರು. ಇದು ಅವರ ಇಡೀ ಜೀವನವನ್ನು ರೂಪಿಸುವಂತ ವೃತ್ತಿ ಆಗಿದೆ ಪ್ರಿಯರು. ಈ ರೀತಿಯಾದಂತ ಒಂದು ಕಡು ಬಡತನದಲ್ಲಿ ಇದ್ರೂ ಕೂಡ ಅವರು ದೇವರಿಗಾಗಿ ತಮ್ಮ ಪ್ರಾಣವನ್ನು ಮೀಸಲಿಟ್ಟರು ಮತ್ತು ಬ್ರಿಟಿಷರ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಸ್ವಾರ್ಥಿಕರಾಗಿ ಭಾರತ ದೇಶಕ್ಕೆ ಬಂದರು ಪ್ರಿಯರೇ. ಅಲ್ಲಿ ಸ್ವಾರ್ಥ ಸೇವೆಯಲ್ಲಿ ಗಮನಹರಿಸಿ ವೃತ್ತಿ ಜೀವನದಲ್ಲಿ ಆರಂಭವನ್ನು ಗುರುತಿಸಿತ್ತು. ಭಾರತಕ್ಕೆ ಒಂದು ನಂತರ ಕ್ಯಾರಿ ಸಂಸ್ಕೃತ ಆಡಳಿತವು ಮತ್ತು ಭಾಷಾ ತೊಂದರೆಗಳು, ಸ್ಥಳೀಯ ಅಧಿಕಾರಿಗಳು ಮತ್ತು
ಅವರ ಸುವಾರ್ತೆಗಳಿಂದ ವಿರೋಧಿ ಸೇರಿದಂತೆ ಹಲವಾರು ಸವಾಲುಗಳನ್ನು ಎದುರಿಸಿದರು. ನೋಡ್ರಿ, ಆಗಿನ ಕಾಲದಲ್ಲಿ ಕೂಡ ಸುಲಭವಾಗಿ ಸೇವೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಪ್ರಿಯರೇ. ಆಗ ಕೂಡ ಸರ್ಕಾರದ ತೊಂದರೆ ಹಾಗೂ ಒಂದು ಬ್ರಿಟಿಷರ ತೊಂದರೆ ಕೂಡ ಇತ್ತು. ಇವೆಲ್ಲವನ್ನು ಎದುರಿಸಿ ಅವರು ಬಲವಾದಂತ ಒಂದು ಸೇವೆಯನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ಭಾರತದಲ್ಲಿ ಕೇರಿಯು ಆರಂಭಿಕ ವರ್ಷಗಳು ಕಷ್ಟಗಳಿಂದ ಗುರುತಿಸಲ್ಪಟ್ಟಿತ್ತು. ಅವರು ಬಡತನ, ಅನಾರೋಗ್ಯ ಮತ್ತು ಹಲವಾರು ಕೌಟುಂಬಿಕ ಸದಸ್ಯರ ಮರಣವನ್ನು ಅನುಭವಿಸಿದರು. ತನ್ನ ಮಕ್ಕಳನ್ನು ಶವವನ್ನು ಹೂಣಿಡುವಾಗ ಆತನು ತಾನೇ ಹೂಣಿಟ್ಟಲು ಎಂಬುದಾಗಿ ನಾವು ಕೆಲವು ಪುಸ್ತಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಆದರೂ ಅವರು ತಮ್ಮ ಅಧ್ಯಾಯದಲ್ಲಿ ಮುಂದುವರಿದರು. ಅಂತಿಮವಾಗಿ ಶೇರ್ಪುರಿನಲ್ಲಿ, ಈಗ ಪಶ್ಚಿಮ ಬಂಗಾಳದಲ್ಲಿದೆ, ಸುವಾರ್ತಿಕರು ಸಮಾಜವನ್ನು ಸ್ಥಾಪಿಸಿದರು ಮತ್ತು ಅವರು ಜಾತಿ ಅಥವಾ ಸಾಮಾಜಿಕ ಸ್ಥಾನವನ್ನು ಲೆಕ್ಕಿಸದೆ ಹುಡುಗರು ಮತ್ತು ಹುಡುಗಿಯರಿಗಾಗಿ ಶಾಲೆಗಳನ್ನು, ಕಾಲೇಜುಗಳನ್ನು ಸ್ಥಾಪಿಸಲ್ಪಟ್ಟರು. ಸಾಹಿತ್ಯವನ್ನು ಹರಡಲು ಮುದ್ರಣವನ್ನು ಸ್ಥಾಪಿಸಿದರು. ಒಂದು ಮುದ್ರಣವು ಕೂಡ ಬಹಳ ಖರ್ಚು ಮಾಡಿ ಅವರು ಎಷ್ಟೋ ಡಾಲರ್ ಅನ್ನು ಕೊಟ್ಟು ಒಂದು ಪೌಂಡ್ ಅನ್ನು ಮಾಡಿ ಒಂದು ಮುದ್ರಣವನ್ನು ತಂದರು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಲು. ಅದು ಕೂಡ ಸುಟ್ಟು ಹಾಕಲ್ಪಟ್ಟಿತು ಪ್ರಿಯರೇ. ಅದರಿಂದ ಅನೇಕ ನೋವನ್ನು ಅವರು ವ್ಯಕ್ತಪಡಿಸಿದರು ಪ್ರಿಯರೇ. ಆಗ ಕೇರಿಯು ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದು ಭಾಷಾಶಾಸ್ತ್ರದಲ್ಲಿ ಅವರು ಕೆಲವು ಬಂಗಾಳ ಒಡಿಯಾ ಮಾಡಿಕೊಂಡರು ಮತ್ತು ಅವರು ಸತ್ಯವೇದದ ಬಂಗಾಳಿ, ಒರಿಯಾ, ಅಸ್ಸಾಮಿ ಮತ್ತು ಹಿಂದಿಗೆ ಅನುವಾದಿಸಿದರು. ಈ ರೀತಿಯಾದಂಥ ಅನೇಕ ಭಾಷೆಗಳನ್ನು ತರ್ಜುಮೆ ಮಾಡಿ ಅದನ್ನು ತನಿಖೆ ಮಾಡಿ ಅದನ್ನು ಅನುವಾದಿಸಿದರು. ಕ್ರೈಸ್ತ ಗ್ರಂಥಗಳಿಗೂ ವಿಸ್ತರಿಸಿತು. ಇದು ಭಾರತ ಮತ್ತು ಆಗ್ನೇಯ ಏಷ್ಯಾದ ಕ್ರೈಸ್ತ ಸಮುದಾಯದ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿತು. ಕೇರಿಯು ಪ್ರಭಾವ ಧಾರ್ಮಿಕ ಕೆಲಸಗಳನ್ನು ಮೀರಿ ವಿಸ್ತರಿಸಿತು. ಅವರು ಸಾಮಾಜಿಕ ಸುಧಾರಣೆಗಳಿಗಾಗಿ ಉತ್ತೇಜಿಸಿದರು. ಅದರಲ್ಲಿ ಅವರ ಕಾಲದಲ್ಲಿ ಭಾರತ ಕಾಲವು ಭಾಗಗಳಲ್ಲಿ ಸಾಮಾನ್ಯವಾಗಿದ್ದ ಮತ್ತು ವಿಧವೆಯರ ಧಾರ್ಮಿಕ ದನದ, ಶಿಶು ಹತ್ಯೆ ಮುಂತಾದವಾದಂಥ ಕೆಲವು ಕೆಟ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿದ್ದು ಪ್ರಿಯರೇ. ಶಿಶು ಹತ್ಯೆ ಮಾಡುವುದನ್ನು ಹಾಗೂ ಶಿಶು ಬಲಿ ಕೊಡುವುದನ್ನು, ವಿಧವೆಯರನ್ನು ಕೊಲ್ಲುವುದನ್ನು, ಸರಿಯಾದ ನ್ಯಾಯವೂ ಇದ್ದಿಲ್ಲ. ಸರಿಯಾದಂಥ ನ್ಯಾಯವು ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ ಪ್ರಿಯರೇ. ಈ ರೀತಿ ಹಾಗೂ ನಾಗರಿಕ ಕೆಲಸಗಳಲ್ಲಿ ಕೂಡ ಅವರು ಸಹಭಾಗವತ್ವವನ್ನು ವಹಿಸಿ ಅನೇಕ ಹೊಸ ಕಾರ್ಯಗಳನ್ನು ಜನರ ಹಿತಚಿಂತನೆಗಾಗಿ ಜಾರಿಗೆ ತಂದರು ಎಂಬುದಾಗಿ ಕೇರಿಯವರ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಹಕ್ಕುಗಳಿಗಾಗಿ ಪ್ರತಿಪಾದನೆ ಅವರ ಕಾಲಕ್ಕೆ ಕ್ರಾಂತಿಕಾರಿಯಾಗಿತ್ತು ಪ್ರಿಯರೇ. ವಿಲಿಯಂ ಕೇರಿ ಜೂನ್ 9, 1834 ಭಾರತ ಸೆರಂಪೂರಿನಲ್ಲಿ ನಿಧನರಾದರು. ಆದರೆ ಅವರು ಸುವಾರ್ತಿಕರ ಕೆಲಸ, ಅನುವಾದಿಗಳು ಮತ್ತು ಭಾರತೀಯ ಶಿಕ್ಷಣ ಸಂಸ್ಥೆಗಳಿಗೆ ನೀಡಿದ ಕೊಡುಗೆಗಳ ಮೂಲಕ ಅವರು ಪರಂಪರೆ ಮುಂದುವರಿದರು. ಈ ಒಂದು ಸೇವೆಯನ್ನು ಮೆಚ್ಚಿ ನಮ್ಮ ಭಾರತ ಸರ್ಕಾರವು ಅವರನ್ನು ಗೌರವಿಸಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆಗ ವಿಲಿಯಂ ಕೇರಿಯು ಜೀವನಕ್ಕೆ ಸಂಭವಿಸಿದ ಸತ್ಯವೇದನ ಉಲ್ಲೇಖಗಳು, ವಿಲಿಯಂ ಕೇರಿ ಜೀವನ ಮತ್ತು ಅಧ್ಯಾಯಕ್ಕೆ ಹೊಂದಿಕೆಯಾಗುವ ಸತ್ಯವೇದ ವಚನಗಳು, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 14ರಿಂದ 15 ವಚನ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳಿಸಲ್ಪಡದೆ ಸಾರುವುದು ಎಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದಿದೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ದೇವರ ಸೇವಕರೇ, ಒಂದು ಸತ್ಯವು ಏನಂದ್ರೆ ಈ ಲೋಕದಲ್ಲಿ ಯಾವುದೂ ಕೂಡ ಮನುಷ್ಯನಿಗೆ ನೆಲೆಯಲ್ಲ ಮತ್ತು ಶಾಶ್ವತವೂ ಕೂಡ ಅಲ್ಲ. ಇದು ವಿಲಿಯಂ ಕೇರಿ ಅವರ ಒಂದು ಜೀವನದ ತ್ಯಾಗವಾಗಿದೆ. ಅಲ್ಲಿ ಮೊದಲನೇದಾಗಿ ಅವರು ತಮ್ಮ ತಾಯ್ನಾಡನ್ನು ಮರೆತು ನಮ್ಮ ದೇಶಕ್ಕೆ ಬಂದರು.
ಎರಡನೇದಾಗಿ ತನ್ನ ಕುಟುಂಬವನ್ನು ಕೂಡ ಲಕ್ಷಿಸದೆ ದೇವರಿಗಾಗಿ ಅವರು ಜೀವಿಸಿದರು. ಜನರ ಹಿತಚಿಂತನೆಗಳಿಗಾಗಿ ಹೇಗಾದರೂ ಮಾಡಿ ಸುವಾರ್ತೆಯನ್ನು ತಲುಪಿಸಬೇಕನ್ನುವಂಥದ್ದೇ ಈ ಒಂದು ವ್ಯಕ್ತಿಯ ಗುರಿಯಾಗಿದೆ ಪ್ರಿಯರೇ. ಹಾಗೂ ಇವರ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ಮುಖ್ಯ ಅಂಶವೇನೆಂದರೆ, ಸ್ವದೇಶದಲ್ಲಿ ಅಥವಾ ವಿದೇಶದಲ್ಲಿ ಸುವಾರ್ತೆಯನ್ನು ಹಂಚಿಕೊಳ್ಳುವ ಬಗ್ಗೆ ಉತ್ಸಾಹಭರಿತರಾಗಿರಲು ನಮಗೆ ಸವಾಲು ಹಾಕುತ್ತದೆ ಪ್ರಿಯರೇ. ನಾವು ಇದ್ದ ಸ್ಥಳಗಳಲ್ಲಿಯೇ ನಾವು ಸೇವೆ ಮಾಡಲು ಬಯಸುತ್ತೇವೆ. ನಾವು ಬೇರೆ ಬೇರೆ ಇನ್ನೂ ಅನೇಕ ಕಡೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಈ ರೀತಿಯಾದಂಥ ಜನರನ್ನು ದೇವರ ಬಳಿಗೆ ನಡೆಸಬೇಕೆಂಬುದಾಗಿ ಈ ಒಂದು ಪಾಠವು ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಮತ್ತು ಆತನ ಪ್ರೀತಿ ಮತ್ತು ಸತ್ಯವನ್ನು ಇತರರಿಗೆ ಹಂಚಿಕೊಳ್ಳಲು ನಾವು ಎಲ್ಲಿ ಇದ್ದರೂ ಸಹ ಕರೆಯಲ್ಪಟ್ಟಿದ್ದೇವೆ. ಯಾವ ಸ್ಥಳದಲ್ಲಿದ್ದರೂ ಕೂಡ ನಾವು ದೇವರಿಗಾಗಿ ಜೀವಿಸಬೇಕು. ಇನ್ನು ಇತರರಿಗಾಗಿ ನಾವು ಬದುಕುವಂಥದ್ದೇ. ಆತನು ತನಗೋಸ್ಕರ ತನ್ನ ಹಿತಚಿಂತನೆಗೋಸ್ಕರವಾಗಿ ಬದುಕಲಿಲ್ಲ, ಬದಲೇದಾಗಿ ಬೇರೆಯವರಿಗಾಗಿ ಬದುಕಿದನು ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನು ಸ್ವರ್ಗೀಯ ತಂದೆಯೇ, ಇತರರಿಗೆ ಸೇವೆ ಸಲ್ಲಿಸಲು, ಸುವಾರ್ತೆಯನ್ನು ಹರಡಲು ಮತ್ತು ಅಗತ್ಯವಿರುವವರಿಗೆ ಶಿಕ್ಷಣವನ್ನು ತರಲು ನಿಮ್ಮ ಕರೆಯನ್ನು ಅನುಸರಿಸಿದ ವಿಲಿಯಂ ಕೇರಿಯವರ ಜೀವಿತವನ್ನು ನಾವು ನೋಡಿದ್ದೇವೆ ಪ್ರಿಯರೇ. ಸಮರ್ಪಣೆಗಾಗಿ ನಾವು ನಿಮಗೆ ವಂದನೆ ಹೇಳುತ್ತೇವೆ. ಅದೇ ರೀತಿಯಾಗಿ ನಾವು ಕೂಡ ಅನೇಕ ಸ್ಥಳಗಳಿಗೆ ನಿನ್ನ ಸುವಾರ್ತೆಯನ್ನು ಹರಡಬೇಕು ಸ್ವಾಮಿ. ನಿನ್ನ ಸುವಾರ್ತೆಯನ್ನು ಸಾರಬೇಕು. ನಿನ್ನ ಸುವಾರ್ತೆ ನಿಮಿತ್ತ ನಾವು ಬದುಕಲ್ಪಡಬೇಕು ಸ್ವಾಮಿ. ನಮ್ಮ ಸ್ವಾರ್ಥ ಚಿಂತನೆಗಾಗಿ ನಾವು ಜೀವಿಸದೆ ಕರ್ತನೆ, ಈ ಲೋಕದಲ್ಲಿ ನಿನಗಾಗಿ ಏನಾದರೂ ಮಾಡುವಂತೆ ಪರಮ ತಂದೆಯಾದ ದೇವರೇ ನಿನ್ನನ್ನು ಕೊಂಡಾಡುತ್ತೇವೆ. ವಿಲಿಯಂ ಕೇರಿಯವರ ಜೀವಿತವನ್ನು ಸ್ವಾಮಿ ನಾವು ಈ ಸಮಯದಲ್ಲಿ ಧ್ಯಾನಿಸಿದ್ದೇವೆ. ಆತನು ಪಟ್ಟಂತ ಕಷ್ಟ ಅಷ್ಟು ಇಷ್ಟ ಅಲ್ಲ ಸ್ವಾಮಿ. ನೋವು ನಲಿವುಗಳಲ್ಲಿಯೂ ಸಾವು ಕೇಡುಗಳಲ್ಲಿಯೂ ಅನೇಕ ಸಂದರ್ಭದಲ್ಲಿ ಅವರ ಹೋರಾಟವನ್ನು ಮುಂದುವರಿಸಿ ನಮ್ಮ ದೇಶದಲ್ಲಿ ಸುವಾರ್ತೆಯನ್ನು ಸಾರಿ ಇದೇ ದೇಶದಲ್ಲಿ ಅವರು ಉಣ್ಣಲ್ಪಟ್ಟರು ಸ್ವಾಮಿ. ತಂದೆಯಾದ ದೇವರು ಇತರರಿಗಾಗಿ ಅವರು ಜೀವಿಸಿದರು ಕರ್ತನೆ. ನಾವು ಕೂಡ ಇತರರಿಗಾಗಿ ನಿನ್ನ ಸುವಾರ್ತೆ ನಿಮಿತ್ತ ನಿನ್ನ ರಾಜ್ಯ ನೀತಿಗಾಗಿ ಬದುಕುವಂತೆ ನೀನು ಸಹಾಯ ಮಾಡಿ. ಜೂಮ್ ಆ್ಯಪಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬರನ್ನು ಸ್ವಾಮಿ ನೀನು ಕರುಣಿಸಿ ಕಾಪಾಡಿ ಈ ದಿನದ ಎಲ್ಲ ಸೇವೆ ಕಾರ್ಯಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ತಂದೆ, ಹೋಗುವಾಗ ಬರುವಾಗ ಸ್ವಾಮಿ ನೀನು ಸಹಾಯಕನಾಗಿದ್ದುಕೊಂಡು ನಡೆಸಿ. ನಮ್ಮ ಕಣ್ಣುಗಳು ಯಾವಾಗಲೂ ನಿನ್ನನ್ನು ನೋಡುವಂತೆ, ಎತ್ತು ಯಜಮಾನ ನೋಡುವ ಹಾಗೆ, ಕತ್ತೆ ಕೊಟ್ಟಿಗೆ ನೋಡುವ ಹಾಗೆ ಅಪ್ಪ, ನಮ್ಮ ಸೇವಕರೆಲ್ಲರ ಕಣ್ಣುಗಳು ನಿನ್ನನ್ನೇ ನೋಡುವಂತೆ ನೀನು ಸಕಲಾಶೀರ್ವಾದದಿಂದ ತುಂಬಿಸಿ ನಡೆಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್.